ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸಂಡೇ ಏನಾದರೂ ಒಂದು ಸ್ಪೆಷಲ್ ಬೇಕೇ ಬೇಕಲ್ವಾ? ನಮಗೆ ಅಂತೂ ಕೂರ್ಗ್ ಮಡಿಕೇರಿ ಕಡೆಯವರು ಯಾವತ್ತೂ ಸ್ಪೆಷಲೇ, ದಿನಾನೂ ಸ್ಪೆಷಲೇ. ಆದ್ರೇನು ಒಂದು ಸ್ಪೆಷಲ್ ಅಂತ ಇವತ್ತು ನಾನೊಂದು ಸಿಂಪಲ್ಲು ನಾಟಿ ಸ್ಟೈಲು ಚಿಕನ್ ಗ್ರೇವಿ ಆಯಿತಾ. ಸ್ವಲ್ಪನೇ ಮನೇಲಿರುವಂಥ ಐಟಮ್ ಬಳಸಿ ಒಂದು ಚಿಕನ್ ಗ್ರೇವಿ ಮಾಡ್ತೀನಿ. ಇವಾಗ ನಾನು ಬೆಳಗ್ಗೆನೇ ವಾಕಿಂಗ್ ಹೋಗುವಾಗಲೇ ಇವಾಗ ನೋಡಿ, ಇದು ಚಿಕನ್ ಕಾಣ್ತಾ ಇದೆಯಲ್ಲ, ಸ್ಕಿನ್ ಔಟು. ಕೆ ಜಿ ಬಂದು ಸ್ಕಿನ್ ಔಟು 250 ಅಂದರು. ನಾನೊಂದು 300 ರುಪೀಸ್ಗೆ ತೊಗೊಂಡಿದ್ದೀನಿ. ನೋಡಿ, ತಂದು ಚೆನ್ನಾಗಿ ಒಂದು 3-4 ಸಲ ವಾಶ್ ಮಾಡಿ ಅದಕ್ಕೆ ಅರಿಶಿಣ ಉಪ್ಪು ಹಾಕಿ ಒಂದು 1 ಅವರ್ ಇಟ್ಟಿದ್ದೆ. ಅರಿಶಿಣ ಉಪ್ಪು ಹಾಕಿ 1 ಅವರ್ ಇಟ್ಟಿದ್ದೆ ನೋಡಿ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಅರಿಶಿಣ ಉಪ್ಪು ಹಾಕಿ ಸ್ವಲ್ಪ ನೆನೆಯೋಕ್ಕಿಟ್ಟಿದ್ದೆ. 1 ಅವರ್ ನೆನೆಯೋಕ್ಕಿಟ್ಟಿದ್ದೆ. ಸಿಂಪಲ್ ಮನೆಯಲ್ಲಿ, ಔಟ್ಸೈಡ್ ಮಸಾಲೆ ಯಾವುದು ನಾನು ಹಾಕಲ್ಲ. ಯಾಕಂದರೆ ಪ್ಯಾಕೆಟ್ ಮಸಾಲೆಯಲ್ಲಿ ಅಜಿನಮೋಟೊ ಅಂತ ಟೇಸ್ಟಿಂಗ್ ಪೌಡ್ರೆಲ್ಲ ಮಿಕ್ಸ್ ಮಾಡ್ತಾರೆ. ಯಾವಾಗಲೂ ಅದು ತಿಂದರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಮನೆಯಲ್ಲೇ ಸಿಂಪಲ್ ನಾಟಿ ಸ್ಟೈಲ್ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಇವಾಗ ಅದಕ್ಕೆ ನಾನು ಏನೇನು ಬೇಕು ಅಂದರೆ ರುಬ್ಬಕ್ಕೆ ಒಂದು ಸ್ವಲ್ಪ ಶುಂಠಿ, ಒಂದು 2 ಚಕ್ಕೆ ಲವಂಗ, ಹಸಿಮೆಣಸಿನ್ಕಾಯಿ, ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆಯೇ ಒಂದು 2 ಟೊಮೆಟೊ, 1 ಈರುಳ್ಳಿ, ಪುದೀನ, ಚಿಕನಿಗೆ ಪುದೀನ, ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಇದು ಪುದೀನ ಚಿಕನ್ ಗ್ರೇವಿ ಅಲ್ಲ, ಇದು ಪುದೀನ ತೊಳೆದು ಇಲ್ಲಿ ಇಟ್ಟಿದ್ದೀನಿ. ಪುದೀನ, ಇದು ಕೊತ್ತಂಬರಿ, ಇದು ಶುಂಠಿ, ಇದು ಹಸಿಮೆಣಸಿನ್ಕಾಯಿ, ಇದು ಚಕ್ಕೆ ಲವಂಗ, ಇದು ಬೆಳ್ಳುಳ್ಳಿ, ಇದು 2 ಟೊಮೆಟೊ, ಇದು 1 ಈರುಳ್ಳಿ. ಯಾಕಂದರೆ ನಾನು ಔಟ್ಸೈಡ್ ಗರಂ ಮಸಾಲೆ ಆಗಲಿ ಚಿಕನ್ ಮಸಾಲೆ ಆಗಲಿ ಯಾವುದೂ ಹಾಕಲ್ಲ. ಇಷ್ಟನ್ನು ನೀಟಾಗಿ ಒಂದು ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ಒಗ್ಗರಣೆ ಹಾಕುವಾಗ ಅದಕ್ಕೆ ಇನ್ನು ಮಿಕ್ಕಿದೇನು ಹಾಕಬೇಕು ಅಂತ ತೋರಿಸ್ತೀನಿ. ಮಿಕ್ಕಿದೇನು ಹಾಕೋಂಗಿಲ್ಲ. ಸ್ವಲ್ಪ ಪೆಪ್ಪರ್ ಹಾಕಬೇಕು. ಪೆಪ್ಪರ್ ರುಬ್ಬಕ್ಕೆ ಹಾಕಲ್ಲ, ಪೆಪ್ಪರ್ ಪೌಡ್ರ್ ಇದೆ, ನಾನೇ ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಇಷ್ಟನ್ನು ನಾನು ಇವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ರುಬ್ಬಿದ್ದಾಯಿತು. ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರಲ್ಲಿ ಮಾಡ್ತೀನಿ. ಕುಕ್ಕರಲ್ಲಿ ಯಾಕಂದರೆ ಗ್ರೇವಿ ಸಿಗುತ್ತೆ, ಒಂದೇ ಒಂದು ವಿಸಿಲು. ಇವಾಗ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ರುಬ್ಬಕ್ಕೆ ಒಂದು ಈರುಳ್ಳಿ ಹಾಕಿದೆ. ಒಗ್ಗರಣೆಗೆ ನೋಡಿ, ಒಂದು ದಪ್ಪ ಈರುಳ್ಳಿ. ಇವಾಗ ನೋಡಿ, ಇವಾಗ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಹಾಕಿ ಒಂದೇ ಒಂದು ಈರುಳ್ಳಿ, ಮಿಕ್ಕಿದೇನು ನಾನು ಹಾಕಲ್ಲ, ಕರಿಬೇವಿನ ಸೊಪ್ಪು ಏನು ಹಾಕಲ್ಲ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದ ನಂತರ ಅದಕ್ಕೆ ನಾನು ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ತೊಳೆದಿಟ್ಟ ಚಿಕನ್ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಬೇಕಂದರೆ ಹಾಕ್ಬೋದು. ನಾನು ನಿಮಗೆ 2 ಆಲೂಗಡ್ಡೆ ದಪ್ಪದಾಗಿ ಕಟ್ ಮಾಡ್ಕೊಂಡೆ, 2 ಆಲೂಗಡ್ಡೆ ಹಾಕ್ತೀನಿ. ನನಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ, ಆದ್ದರಿಂದ ಆಲೂಗಡ್ಡೆ ಹಾಕ್ತೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಚೆನ್ನಾಗಿ ಈರುಳ್ಳಿಯಲ್ಲಿ ಎಣ್ಣೆ ಹಾಕಿ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ಅದು ಆಲೂಗಡ್ಡೆ, ಚಿಕನ್ನು, ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಮಸಾಲೆ ಹಾಕಬೇಕು, ಇಲ್ಲಾಂದರೆ ಅದು ಒಂಥರ ಚೆನ್ನಾಗಿರಲ್ಲ. ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಚಿಕನಲ್ಲಿರೋ ನೀರು ಬಿಡಬೇಕು. ಬಿಟ್ಟ ಮೇಲೆ ನಾವು ಮಸಾಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚಿಕನ್ನು ಮತ್ತು ಆಲೂಗಡ್ಡೆ ಹಾಕಿ, ನೀವು ಆಲೂಗಡ್ಡೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಆಲೂಗಡ್ಡೆ, ಚಿಕನ್, ಅರಿಶಿನ ಎಲ್ಲ ಹಾಕಿ ಉಪ್ಪು ಹಾಕಿ ಎಣ್ಣೆ ಈರುಳ್ಳಿ ಹಾಕಿ ಸ್ವಲ್ಪ ಅದು ಒಂದು 5 ನಿಮಿಷ ಆದಮೇಲೆ ನಾವು ಅದಕ್ಕೆ ಏನು ಮಸಾಲೆ ಬೇಕು ಅಂತ ಹೇಳ್ತೀನಿ. ನಿಮಗೆ ಆವಾಗಲೇ ಹೇಳಿದೆ ನಾನು ಎಲ್ಲ ರುಬ್ಕೊಂಡು ಬರ್ತೀನಿ ಅಂತ. ನೋಡಿ, ಆವಾಗಲೇ ತೋರಿಸಿದ ಮಸಾಲೆ ಎಲ್ಲ ರುಬ್ಬಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತೀನಿ. ಅದ್ರ ಜೊತೆಗೆ ನಾನು ಏನು ಮಾಡ್ತೀನಿ, ಪೆಪ್ಪರು ರುಬ್ಬಕ್ಕೆ ಹಾಕಿಲ್ಲ, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತೀನಿ. ಪೆಪ್ಪರ್ ಪೌಡ್ರು
ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡರ್ ನೋಡಿ, ಒಂಚೂರು ಧನಿಯಾ ಪುಡಿ, ಜಾಸ್ತಿ ಹಾಕ್ಬಿಡಿ ಚೆನ್ನಾಗಿರಲ್ಲ. ಸ್ವಲ್ಪ ಧನಿಯಾ ಪುಡಿ ಉದುರಿಸಿ, ಆಮೇಲೆ ನಿಮಗೆ ಸ್ವಲ್ಪ ಮೊಸರು ಹಾಕಿ. ಮೊಸರು ಹಾಕಿದ್ರೆ ಚಿಕನ್ ಸಾಫ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮೊಸರು ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಇದಿಷ್ಟು. ಇನ್ನು ಉಪ್ಪು ನಾನು ಆವಾಗಲೇ ಹಾಕಿದ್ದೀನಿ. ಇಷ್ಟೇ ಮಸಾಲೆ. ಇದು ಪುದೀನ ಗ್ರೀನ್ ಕಲರ್ ನಾಟಿ ಸ್ಟೈಲ್ ಚಿಕನ್ ಇದಿಷ್ಟೇ. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಒಂದು ವಿಸಿಲ್ ಮಾಡಿದ್ರೆ ನಮ್ಮ ಪುದೀನ ನಾಟಿ ಸ್ಟೈಲ್ ಚಿಕನ್ ರೆಡಿ ಆಗುತ್ತೆ. ನಾನು ತೋರಿಸ್ದಂಗೆ ಮಾಡಿ. ನಾನು ಏನೇನು ಮಸಾಲೆ ಹಾಕಿದ್ದೀನಿ ನೋಡಿ. ಔಟ್ಸೈಡ್ ಮಸಾಲೆ ನಾನು ಯಾವುದು ಹಾಕಿಲ್ಲ ಫ್ರೆಂಡ್ಸ್, ಗೊತ್ತಲ್ಲ ನಿಮಗೆ. ಗರಂ ಮಸಾಲೆ ಆಗಲಿ, ಚಿಕನ್ ಮಸಾಲೆ ಆಗಲಿ ಯಾವುದು ಹಾಕಿಲ್ಲ. ಬರೀ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೆಟೊ ಮಾತ್ರ ರುಬ್ಬಿರೋದು. ಈ ಥರ ನೀವು ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು ನೀರು ಬೇಯೋಕ್ಕೆ, ನಿಮಗೆ ಗ್ರೇವಿ ಎಷ್ಟು ಬೇಕಷ್ಟು ನೀರು ಬೇಯೋಕ್ಕೆ ನಾನಿವಾಗ ರುಬ್ಬಿರೋ ಮಿಕ್ಸಿಯಲ್ಲೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ಗ್ರೇವಿ ಬೇಕಂದರೆ ಗ್ರೇವಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಗ್ರೇವಿ ಬೇಕು. ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಲ್ಲಿ ಪೌಡ್ರ್ ಹಾಕಿಲ್ಲ, ಬರೀ ಗ್ರೀನು ಚಿಲ್ಲಿ ಮಾತ್ರ. ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀವು ಒಂದು ವಿಸಿಲ್ ಹಾಕಬೇಕಷ್ಟೆ. ಜಾಸ್ತಿ ವಿಸಿಲ್ ಹಾಕಿದ್ರೆ ಬೆಂದೋಗುತ್ತೆ. ನೀರು ಅಷ್ಟೇ ಸಾಕು. ನಾನು ನೀರಿನ ಹಾಕಲ್ಲ. ಇನ್ನು ಬೇಕಂದ್ರೆ ನಿಮಗೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ನಾನು ನೀರು ಹಾಕಲ್ಲ. ಇವಾಗ ಏನು ಮಾಡ್ತೀನಿ, ಇದನ್ನು ಒಂದು ವಿಸಿಲ್ ಮಾಡ್ತೀನಿ. ಒಂದೇ ಒಂದು ವಿಸಿಲು ಗ್ರೇವಿಗೆ. ಇವಾಗ ಒಂದು ವಿಸಿಲ್ ಆಗಲಿ. ಬನ್ನಿ ಫ್ರೆಂಡ್ಸ್, ಇವಾಗ ಕೊನೆಗೂ ನನ್ನ ಒಂದು ವಿಸಿಲ್ ಆಯಿತು. ನನ್ನ ಗ್ರೀನ್ ಕಲರ್ ಪುದೀನ ಚಿಕನ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕ್ಲೀನಾಗಿ ಮಸಾಲೆ ಎಲ್ಲ ಹಿಡಿದಿದೆ, ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಣ್ಣೆ ಮೇಲೆ ತೇಲ್ತಾ ಇದೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ನಾನು ಬೆಳಗ್ಗೆ ಇವತ್ತು ಟೊಮೆಟೊ ರೈಸ್ ಮಾಡಿದೆ, ಅದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಗ್ರೇವಿ ಮಾಡಿದ್ದೀನಿ ನಾನು. ಇದು ಟೇಸ್ಟಾಗಿರುತ್ತೆ. ನಾಟಿ ಸ್ಟೈಲ್ ಅಲ್ವಾ, ನಾಟಿ ಸ್ಟೈಲ್ ಚಿಕನ್ ಇದು. ನೋಡಿ, ಇದು ಲೆಮನ್ ರೈಸ್ ಮಾಡಿದೆ. ಲೆಮನ್ ರೈಸ್ ಜೊತೆ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಇವತ್ತು ಮಾರ್ನಿಂಗ್ ತಿಂಡಿಗೆ ಲೆಮನ್ ರೈಸ್ ಮಾಡಿದೆ. ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಇವತ್ತಿನ ನಾಟಿ ಸ್ಟೈಲ್ ಚಿಕನ್ ಗ್ರೇವಿ, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಫುಲ್ ವೀಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಪ್ಲೀಸ್. ಎಲ್ಲ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ.